ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಸರ್ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮ್ ಮಾರ್ಚ್ 9ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಇದಕ್ಕೆ ಯಾವ ರೀತಿ ಬರಿಬೇಕು, ಹೇಗ್ ಬರಿಬೇಕು, ಪಾಯಿಂಟ್ ವೈಸ್ ಬರೆದ್ರೆ ನಮಗೆ ಮಾರ್ಕ್ಸ್ ಸಿಗುತ್ತಾ, ಅದೇ ರೀತಿಯಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಏನು ಆನ್ಯುವಲ್ ಎಕ್ಸಾಮ್ಗೆ ಕ್ವಶನ್ ಪೇಪರ್ಸ್ ಬರುತ್ತಾ, ಬಂದ್ರೆ ಯಾವ ಒಂದು ಸಬ್ಜೆಕ್ಟ್ಸ್ ಅಲ್ಲಿ ಬರುತ್ತೆ, ಅದೇ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಅಂದ್ರೆ ಪೇಪರ್ಸ್ ಅನ್ನ ಕರೆಕ್ಷನ್ ಯಾವ ರೀತಿ ಮಾಡ್ತಾರೆ, ಜೊತೆಗೆ 30 ಮಾರ್ಕ್ಸ್ ಏನಾದ್ರು ಬಂದ್ರೆ ಪಾಸ್ ಮಾಡ್ತಾರಾ ಅಥವಾ ಇಲ್ವಾ, ಸೊ ಮುಂತಾದ ವಿಷಯಗಳ ಬಗ್ಗೆ ಈ ದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಖಂಡಿತ ಈ ವಿಡಿಯೋ ನಿಮ್ಗೆ ಸಹಾಯ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ, ಸ್ಕಿಪ್ ಮಾಡ್ದೇನೆ ನೋಡಿ. ಜೊತೆಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಒತ್ತಿ. ಸೊ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ವಿದ್ಯಾರ್ಥಿಯ ಮೊದಲ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಸರ್ ಆನ್ಯುವಲ್ ಎಕ್ಸಾಮ್ ನ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಆಗಿತ್ತು. ವಿದ್ಯಾರ್ಥಿ ಮಿತ್ರರೇ, ನಿಮ್ಮ ಒಂದು ಪ್ರಿಪರೇಟರಿ ಎಕ್ಸಾಮ್ ಆಗ್ಲಿ, ಯಾಕಪ್ಪ ಅಂತಂದ್ರೆ ಆ ಪ್ರಿಪರೇಟರಿ ಎಕ್ಸಾಮ್ ಆದ ನಂತರ ಸೊ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಬೋರ್ಡ್ ಇಂದ ಬರುವಂತಹ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಇಂದ ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಅಥವಾ ಇಲ್ವಾ ಅನ್ನುವಂತಹ ಮಾಹಿತಿ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ನೀವು ವೇಟ್ ಮಾಡಿ. ಓಕೆ, ಈಗ ಆಲ್ರೆಡಿ ಬರುತ್ತೆ ಬರಲ್ಲ ಅನ್ನುವಂತಹ ಒಂದು ಸುದ್ದಿಗಳು ಬರ್ತಾ ಇದೆ. ಸೊ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಸೊ ಅಕಸ್ಮಾತ್ ಬಂತು ಅಂತಂದ್ರೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದ್ರ ಪ್ರಕಾರ ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಬಂದ ನಂತರ ನಾನು ಕೂಡ ಅಪ್ಡೇಟ್ ಮಾಡ್ತೇನೆ. ವಿಡಿಯೋಗೋಸ್ಕರ ವೇಟ್ ಮಾಡಿ. ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಇಲ್ವಾ ಅನ್ನುವಂಥ ಅಪ್ಡೇಟ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸರ್ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತಾ ಇಲ್ವಾ ಅನ್ನೋದನ್ನ ನಮ್ಗೆ ತಿಳಿಸ್ಕೊಡಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇನ್ನು ವಿದ್ಯಾರ್ಥಿಗಳ ಎರಡನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ ಇವ್ಯಾಲ್ಯೂಯೇಷನ್ ಅಂದ್ರೆ ಕರೆಕ್ಷನ್ ನ ಹೇಗ್ ಮಾಡ್ತಾರೆ, ತುಂಬಾ ಟಫ್ ಆಗಿ ಮಾಡ್ತಾರಾ ಅಥವಾ ಈಸಿಯಾಗಿ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ವಿದ್ಯಾರ್ಥಿ ಮಿತ್ರರೇ. ಸೊ ಒಂದು ವಿಶೇಷವಾದಂತಹ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ಓದೋದ್ರ ಕಡೆ ಹೆಚ್ಚು ಗಮನವನ್ನ ಹರಿಸಿ. ಸೊ ಹೇಗ್ ಮಾಡ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಮಾರ್ಕ್ಸ್ ಅನ್ನ ನೀವು ಆದಷ್ಟು ತೆಗೆಯೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಒಂದು ಪ್ರಶ್ನೆಗೆ ನಾನು ಖಂಡಿತ ಉತ್ತರ ತಿಳಿಸ್ಕೊಡ್ತೇನೆ. ಸೊ ಪೇಪರ್ನ ಕರೆಕ್ಷನ್ ನ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ, ಈ ಕಡೆ ತುಂಬಾ ಕಷ್ಟವಾಗಿ ಅಂದ್ರೆ ತುಂಬಾ ಡಿಫಿಕಲ್ಟ್ ಆಗಿ ಮಾರ್ಕ್ಸ್ ಕೊಡ್ಲೇಬಾರದು ಅನ್ನುವಂಥ ರೀತಿಯಲ್ಲಿ ಏನೂ ಕೂಡ ಮಾಡೋದಿಲ್ಲ. ಸೊ ಮಾರ್ಕ್ಸ್ ಕೊಡ್ಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ನಿಮಗೆ ಪೇಪರ್ ಕರೆಕ್ಷನ್ಸ್ ನ ಮಾಡ್ತಾರೆ ವಿದ್ಯಾರ್ಥಿ ಮಿತ್ರರೇ. ಸೊ ಡೋಂಟ್ ವರಿ, ತುಂಬಾ ಲೀನಿಯಂಟ್ ಆಗಿ ಕರೆಕ್ಷನ್ಸ್ ನ ಮಾಡ್ತಾರೆ. ಇನ್ನು ವಿದ್ಯಾರ್ಥಿಯ ಮುಂದಿನ ಪ್ರಶ್ನೆ ಏನಾಗಿತ್ತಪ್ಪ ಅಂತಂದ್ರೆ, ಸರ್ ಈಗ ಆಲ್ರೆಡಿ 30 ಮಾರ್ಕ್ಸ್ ಬಂದ್ಬಿಡಿರುತ್ತೆ ನಮ್ಗೆ ಆನ್ಯುವಲ್ ಎಕ್ಸಾಮಿನೇಷನ್, ಅಷ್ಟೇ ನಾನು ಬರ್ದಿರೋದು, ಅಕಸ್ಮಾತ್ ಪಾಸ್ ಮಾಡ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಸೊ ವಿದ್ಯಾರ್ಥಿ ಮಿತ್ರರೇ, ನೀವೇನಾದ್ರೂ ಕೂಡ ಈಗ 30 ಮಾರ್ಕ್ಸ್ ತೆಗ್ದಿರ್ತೀರಾ. 30 ಮಾರ್ಕ್ಸ್ ತೆಗೆದ ತಕ್ಷಣ ಓಕೆ ಪಾಸ್ ಆಗ್ತೀರಾ ಇಲ್ವಾ ಅನ್ನುವಂತಹ ಭಯ ನಿಮ್ಮಲ್ಲಿ ಕಾಡ್ತಾ ಇರುತ್ತೆ. ನಿಮ್ಗೆ ಗೊತ್ತಿರುತ್ತೆ ನಾನು 30 ಮಾರ್ಕ್ಸ್ಗೆ ಬರ್ದಿರೋದು ಅನ್ನುವಂಥದ್ದು. ಸೊ 30 ಮಾರ್ಕ್ಸ್ ಏನಾದರೂ ಕೂಡ ನೀವು ಆನ್ಯುವಲ್ ಎಕ್ಸಾಮ್ ನಲ್ಲಿ ತೆಗಿತು ಅಂತಂದ್ರೆ ಸೊ ಖಂಡಿತ ಪಾಸ್ ಆಗ್ತೀರಾ. ಓಕೆ, ಆದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ 30 ಮಾರ್ಕ್ಸ್ ತೆಗಿಯಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ಕೂಡ 30 ಮಾರ್ಕ್ಸ್ ಬಂದಿತ್ತು ಅಂತಂದ್ರೆ ಸೊ ಅದಕ್ಕೆ ನಿಮ್ಮನ್ನ ಪಾಸ್ ಮಾಡುವಂತಹ ಒಂದು ಇದು ಕೂಡ ಇದೆ. ಏನಪ್ಪಾ ಅಂತಂದ್ರೆ, ಈಗ 30 ಮಾರ್ಕ್ಸ್ ಬಂದ ತಕ್ಷಣ ಅಟ್ಲೀಸ್ಟ್ 5 ಮಾರ್ಕ್ಸ್ ಎಲ್ಲ ಹುಡುಕಿ ನಿಮಗೆ 35 ಮಾರ್ಕ್ಸ್ ಹಾಕೊಟ್ಟು ನಿಮ್ಗೆ ಪಾಸ್ ಮಾಡ್ತಾರೆ. ಬಟ್ 35 ಮಾರ್ಕ್ಸ್ ಜಸ್ಟ್ ಪಾಸ್ ಆಗೋದಕ್ಕಿಂತ ಸ್ವಲ್ಪ ಫಸ್ಟ್ ಕ್ಲಾಸ್ ಕಡೆಗೆ ನೀವು ಟ್ರೈ ಮಾಡ್ತು ಅಂತಂದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ವಿದ್ಯಾರ್ಥಿ ಮಿತ್ರರೇ. ಸೊ ಇನ್ನೇನಾದ್ರೂ ಕೂಡ ಡೌಟ್ಸ್ ಇತ್ತು ಅಂತಂದ್ರೆ ನೀವು ಖಂಡಿತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಜೊತೆಗೆ ನಿಮ್ಮ ಒಂದು ಪೇಪರ್ಸ್ ಯಾವ ರೀತಿ ಹೋಗುತ್ತೆ, ಅದೇ ರೀತಿ ಅಂದ್ರೆ ನಿಮ್ಮ ಪೇಪರ್ಸ್ ಆನ್ಸರ್ ಶೀಟ್ ಏನ್ ನೀವು ಬರ್ದಾದ ನಂತರ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಹೋಗುತ್ತೆ ಏನು ಎತ್ತ ಅನ್ನುವಂಥದ್ದು ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ಗಳ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನು ನಾವು ನಮ್ಮ ಒಂದು ಚಾನಲ್ ನಲ್ಲಿ ಹಾಕಿದ್ದೇವೆ. ಸೊ ತಪ್ಪದೆ ನೋಡಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ. ಖಂಡಿತ 90 ಮಾರ್ಕ್ಸ್ ಅಂತೂ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ನಿರಂತರ ಶೈಕ್ಷಣಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ್ ಚಾನಲ್. ಇದು ಕಲಿಕೆಯ ಸಾಗರ. ನಮಸ್ಕಾರ.